ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲಿನ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವರಿಗೆ ತುಂಬಾ ಏರ್ ಫಾಲ್ಸ್ ಆಗ್ತಾ ಇರುತ್ತೆ, ನ್ಯೂಟ್ರಿಷನ್ ಪ್ರಾಬ್ಲಮಿಂದನೂ ಆಗುತ್ತೆ, ಮತ್ತು ತುಂಬ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೂ ಆಗುತ್ತೆ, ಫಂಗಲ್ ಇನ್ಫೆಕ್ಷನಿಂದನೂ ಆಗುತ್ತೆ. ಈ ಥರ ಕೆಲವೊಂದು ರೀಸನ್ಸಿಂದ ಏರ್ ಫಾಲ್ಸ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆಯೂ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ಆ ಕೂದಲು ಉದುರುತ್ತಿದೆ ಇಲ್ಲ, ತುಂಬಾ ಚೆನ್ನಾಗಿ ಕೂದಲು ಬೆಳಿಬೇಕು ಅಂದರೆ ನಾವು ಮನೆಯಲ್ಲೇ ಯಾವ ಥರ ಎಣ್ಣೆನ ನಾವು ಪ್ರಿಪೇರ್ ಮಾಡಬೇಕು, ಯಾವ ಥರ ಮನೆ ಮದ್ದನ್ನು ನಾವು ಮಾಡ್ಕೊಬೇಕು, ಕೂದಲು ಚೆನ್ನಾಗಿ ಬೆಳಿಬೇಕು ಅನ್ನೋದ್ರ ಬಗ್ಗೆಯೂ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ರೀಸನ್ಸ್ ಹೇಳ್ತೀನಿ, ಆಮೇಲೆ ಏನು ಸೊಲ್ಯೂಷನ್ ಮಾಡ್ಬೋದು, ಮನೆ ಮದ್ದು ಏನು ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ಚಾನಲನ್ನು ವಾಚ್ ಮಾಡಿ. ಸೊ ಬನ್ನಿ, ಫಸ್ಟ್ ಹಂಗಾರೆ ಏನು ರೀಸನ್ಸ್ ಇದೆ ನಮಗೆ ಹೇರ್ ಫಾಲ್ಸ್ ಆಗ್ತಿದೆಯಲ್ಲ, ಹೇರ್ ಫಾಲ್ಸ್ ಆಗೋದಕ್ಕೆ ಮೇಯ್ನ್ ರೀಸನ್ಸ್ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಫಸ್ಟ್ನೇದು ಬಂದುಬಿಟ್ಟು ಫಂಗಲ್ ಇನ್ಫೆಕ್ಷನಿಂದನೂ ಕೂದಲು ತುಂಬಾ ಉದುರುತ್ತೆ. ಮತ್ತು ನಿಮ್ಮ ದೇಹದಲ್ಲಿ ನ್ಯೂಟ್ರಿಷನ್ ಕಮ್ಮಿ ಇತ್ತು ಅಂದರೆ, ನೀವು ತಿನ್ನೋ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ಇತ್ತು ಅಂದರೂ ಕೂಡ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ. ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ. ಆವಾಗ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ವಿಟಮಿನ್ ಎ ಮತ್ತು ವಿಟಮಿನ್ ಇ ತುಂಬಾ ಮುಖ್ಯ. ಇದು ಆಹಾರದಲ್ಲಿ, ನಾವು ಊಟ ಮಾಡೋ ಆಹಾರದಲ್ಲಿ ಅತಿ ಹೆಚ್ಚು ನಾವು ತರಕಾರಿಗಳು ತಿನ್ನೋದ್ರಿಂದ, ಹಣ್ಣುಗಳು ತಿನ್ನೋದ್ರಿಂದ ನಮಗಿದು ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂದರೆ, ಬಾಣಂತಿಯರಲ್ಲಿ ತುಂಬಾ ಕೂದಲು ಉದುರ್ತಾ ಇರುತ್ತೆ. ಅದಕ್ಕೆ ರೀಸನ್ ಏನಪ್ಪ ಅಂದರೆ, ಅವ್ರ ಮಗುಗೆ ಹಾಲು ಕುಡಿಸೋದ್ರಿಂದ ಅವ್ರ ಬಾಡಿಯಲ್ಲಿ ವಿಟಮಿನ್ಸ್ ಕೊರತೆ ತುಂಬಾ ಆಗ್ತಾ ಹೋಗುತ್ತೆ. ನ್ಯೂಟ್ರಿಷನ್ ಸಹ ತುಂಬಾ ಕಮ್ಮಿ ಇರುತ್ತೆ ಅವರಿಗೆ. ಹಾಗಾಗಿ ಅವ್ರ ಬಾಡಿಯಲ್ಲಿ ವಿಟಮಿನ್ಸ್ ಕೊರತೆಯಿಂದಾಗಿ ಅವರಿಗೆ ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ. ಇದೇ ಥರ ಬೇರೆಯವರಿಗೂ ಸಹ ಆಗೋದು. ಐರನ್ನು ಮತ್ತು ಕ್ಯಾಲ್ಶಿಯಮ್ಮು ಆ ಥರ ಎಲ್ಲ, ಮ್ಯಾಗ್ನೀಷಿಯಮ್ಮು, ಜಿಂಕು ಇವೆಲ್ಲ ನಮ್ಮ ದೇಹದಲ್ಲಿ ಕಮ್ಮಿ ಇತ್ತು ಅಂದರೆ ವಿಟಮಿನ್ಸು, ಆವಾಗ ತುಂಬಾ ಏರ್ ಫಾಲ್ಸ್ ಆಗುತ್ತೆ. ಮತ್ತು ವಿಟಮಿನ್ ಎ ಮತ್ತು ವಿಟಮಿನ್ ಇ ಕೊರತೆ ಇದ್ದಾಗೂ ಸಹ ತುಂಬಾ ಏರ್ ಫಾಲ್ಸ್ ಆಗ್ತಾ ಇರುತ್ತೆ. ಈ ಥರ ವಿಟಮಿನ್ಸ್ ಎ ಮತ್ತು ವಿಟಮಿನ್ಸ್ ಇ ಕೊರತೆಗಳನ್ನು ನಾವು ಸರಿ ಮಾಡ್ಕೊಂಡು ನಮ್ಮ ಹೇರ್ ಫಾಲ್ಸು ಆಗದೇ ಇರೋ ಥರ ನಾವು ನೋಡ್ಕೊಬೇಕು ಅಂದರೆ, ನಾವು ಅತಿ ಹೆಚ್ಚು ತರಕಾರಿ, ಸೊಪ್ಪು, ಹಣ್ಣುಗಳನ್ನು ಮತ್ತು ಕಾಳುಗಳನ್ನು ನಾವು ಜಾಸ್ತಿ ತಿಂತಾ ಹೋದಂಗೆ ನಮ್ಮ ಹೇರ್ ಫಾಲ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ರೀಸನ್ ಏನಂದರೆ, ಕೆಲವರು ತುಂಬಾ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡ್ತೀರಾ. ಯಾವಾಗಲೂ ಆ ಥರ ತಪ್ಪನ್ನು ಮಾಡಬಾರ್ದು. ತುಂಬ ಬಿಸಿ ಇರೋ ನೀರಲ್ಲಿ ನಾವು ತಲೆ ಸ್ನಾನ ಮಾಡೋದ್ರಿಂದ ತುಂಬಾ ಹೇರ್ ಫಾಲ್ಸ್ ಆಗುತ್ತೆ. ಹಾಗಾಗಿ ಯಾವಾಗಲೂ ತಲೆ ಸ್ನಾನ ಮಾಡುವಾಗ ಉಗುರು ಬೆಚ್ಚಗಿನ ನೀರು, ತುಂಬಾ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಒಂದು ಮೀಡಿಯಮ್ ನೋಡ್ಕೊಂಬಿಟ್ಟು ಆ ಮೀಡಿಯಮ್ ನೀರಲ್ಲಿ, ಉಗುರು ಬೆಚ್ಚಗಿನ ನೀರಲ್ಲಿ ನಾವು ತಲೆ ಸ್ನಾನ ಮಾಡಬೇಕಾಗುತ್ತೆ. ನಾವು ಡೈರೆಕ್ಟು ಹಾಟ್ ವಾಟರಲ್ಲಿ, ತುಂಬ ಹಾಟ್ ವಾಟರ್ ನೆತ್ತಿ ಮೇಲೆ ಹಾಕ್ಕೊಂಡ್ಬಿಟ್ಟು ನಾವು ತಲೆ ಸ್ನಾನ ಮಾಡೋದ್ರಿಂದ ತುಂಬಾ ಹೇರ್ ಫಾಲ್ಸು ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಹೇರ್ ಫಾಲ್ಸಿಗೆ ರೀಸನ್ ಆಯಿತು. ಸೊ ಇವಾಗ ನಾವು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಹೇರ್ ಫಾಲ್ಸ್ ಆಗದೇ ಇರೋ ಥರ, ಕೂದಲು ಉದ್ದ ಚೆನ್ನಾಗಿ ಬೆಳೆಯೋದಕ್ಕೆ ಏನು ಮೆಡಿಷನನ್ನು ಮಾಡ್ಬೋದು, ಮನೆ ಮದ್ದನ್ನು ಏನು ಮಾಡ್ಬೋದು ಅನ್ನೋದನ್ನು ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ. ನಾನೊಂದು 4 ಹೇಳ್ತೀನಿ. ಅದರಲ್ಲಿ ನಿಮಗೆ ಯಾವ್ದು ಈಸಿ ಅನಿಸುತ್ತೋ, ಯಾವ್ದು ಅನುಕೂಲ ಆಗುತ್ತೋ ನೀವು ಅದನ್ನು ಮಾಡ್ಬೋದು. ಫಸ್ಟ್ ಒನ್ ಬಂದುಬಿಟ್ಟು ಕೊಬ್ಬರಿ ಎಣ್ಣೆ. ನೀವು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನಾದ್ರು ತೊಗೊಬೋದು, ಅಥವಾ ಮನೆಯಲ್ಲಿ ಕಾಯಿನೂ ಬೆಳೆಸಿ ಕೊಬ್ಬರಿ ಎಣ್ಣೆ ಮಾಡ್ಕೊತೀರಲ್ಲ, ಆ ಕೊಬ್ಬರಿ ಎಣ್ಣೆ ಬೇಕಾದರೂ ನೀವು ಬಳಸ್ಕೊಬೋದು. ಫಸ್ಟ್ ಕೊಬ್ಬರಿ ಎಣ್ಣೆ ತೊಗೊಬೇಕು. ಒಂದು ಬೌಲಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ನೀವು ಅಲೋವೆರಾ ಜೆಲ್ಲು, ನೀವು ಅಲೋವೆರಾ ಫ್ರೆಶ್ ಆಗಿರೋದು ಅಲೋವೆರಾ ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗಡೆ ತಿರುಳು ಇರುತ್ತಲ್ಲ, ಅದನ್ನು ಮಾತ್ರ ಒಂದು 2 ಸ್ಪೂನಷ್ಟು ತೊಗೊಬೋದು. ಅಥವಾ ಅಲೋವೆರಾ ಜೆಲ್ಲಲ್ಲೇ ಒಂದು 2 ಇತ್ತು ಅಂದರೆ 2 ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ನೀವು ಹಾಕ್ಕೊಬೋದು. ನೆಕ್ಸ್ಟ್ ಒಂದು 2 ಸ್ಪೂನಷ್ಟು ನೀವು ಮೆಂತ್ಯನ ಹಾಕ್ಕೊಬೇಕಾಗುತ್ತೆ. 2 ಸ್ಪೂನ್ ಅಲೋವೆರಾ ಜೆಲ್ಲು, 2 ಸ್ಪೂನು ಮೆಂತ್ಯ, ಒಂದು 2 ಈರುಳ್ಳಿ, ಮೀಡಿಯಮ್ ಸೈಜ್ ಆದರೆ 1.5 ಸಾಕು, ಸಣ್ಣದಾದರೆ ಒಂದು 2 ಈರುಳ್ಳಿನ ಸಹ ನೀವು ಅದನ್ನು ಕಟ್ ಮಾಡಿ ಅದಕ್ಕೆ ಚಿಕ್ಕದಾಗಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ನೀವು ಕೊಬ್ಬರಿ ಎಣ್ಣೆಗೆ ಹಾಕಬೇಕಾಗುತ್ತೆ. ಕೊಬ್ಬರಿ ಎಣ್ಣೆಗೆ ಹಾಕಿಬಿಟ್ಟು ನೀವು ಸ್ವಲ್ಪ ಒಂದು ಹಿಡಿಯುವಷ್ಟು ನೀವು ಕರಿಬೇವೆಲೆ ತುಂಬಾ ಔಷಧಿ ಗುಣವಿದೆ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಕಣ್ಣಿಗೂ ತುಂಬ ಒಳ್ಳೆಯದು ಅಂತೇಳಿ. ನೀವು ಬೇಕಾದ್ರೆ ಆ ವಿಡಿಯೋ ವಾಚ್ ಮಾಡಿ ನೋಡ್ಬೋದು. ಸೊ ಇದಿಷ್ಟನ್ನು ನೀವು ಹಾಕಿಬಿಟ್ಟು ಕೊಬ್ಬರಿ ಎಣ್ಣೆಗೆ ನೀವು ಚೆನ್ನಾಗಿ ಒಂದು 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನಾನು ಇವಾಗೇನು ಹೇಳಿದ್ನಲ್ಲ ಅಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆರಿದ ಮೇಲೆ, ಅದನ್ನು ತಣ್ಣಗಾದ ಮೇಲೆ ಅದನ್ನು ಸೋಸ್ಕೊಂಡ್ಬಿಟ್ಟು ನೀವು ತಲೆಗೆ ಹಚ್ಕೊಬೇಕು. ತಲೆಗೆ ಹಚ್ಕೊಂಡ್ಬಿಟ್ಟು ನೀವು ಒಂದು 4 ಅವರ್ಸಾದ್ರು ಬಿಡಬೇಕು. 4 ಅವರ್ಸ್ ಬಿಟ್ಬಿಟ್ಟು ನೀವು ತಲೆ ಸ್ನಾನ ಮಾಡಬೇಕಾಗುತ್ತೆ. ನಾನು ಫಸ್ಟೇ ಹೇಳಿದಂಗೆ ತುಂಬ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಬಾರ್ದು. ಉಗುರು ಬೆಚ್ಚಗಿನ ನೀರಲ್ಲಿ ನೀವು ತಲೆ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇದು ಕೂದಲು ಸಹ ಮತ್ತು ತುಂಬ ಉದುರೋದಿಲ್ಲ. ನೀವು ಇದನ್ನು ಬೇಕಾದ್ರೂ ನೀವು ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದು ಆಗಲಿಲ್ಲ ಅಂದರೆ ಇವಾಗ ಸೆಕೆಂಡ್ ಇನ್ನೊಂದು ಹೇಳ್ತೀನಿ, ಅದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಸಿಂಪಲ್. ಎರಡನೇದೇನಪ್ಪ ಅಂದರೆ ಈರುಳ್ಳಿ, ಒಂದು ಈರುಳ್ಳಿ ಇಲ್ಲ 1.5 ಈರುಳ್ಳಿ ದೊಡ್ಡದು ತೊಗೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಹಿಡಿಯುವಷ್ಟು ಕರಿಬೇವು ಅಷ್ಟೇ. ನೀವು ಕರಿಬೇವು ಮತ್ತು ಈರುಳ್ಳಿ ಎರಡನ್ನೂ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆಂದಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಎರಡನ್ನೂ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇವಾಗೇನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ಈ ಪೇಸ್ಟನ್ನ ಚೆನ್ನಾಗಿ ಹಿಂಡಿ ನೀವು ರಸ ತಕ್ಕೊಬೇಕಾಗುತ್ತೆ. ಆ ರಸನ ನೀವು ನಿಮ್ಮ ತಲೆಯ ಕೂದಲಿನ ಬುಡಕ್ಕೆ ಫುಲ್ಲು ನೀಟಾಗಿ ಹಚ್ಕೊಂಡ್ಬಿಟ್ಟು ಒಂದು 2 ಅವರು ಇಲ್ಲಾಂದರೆ ಒಂದು 3 ಅವರು ಬಿಟ್ಟುಬಿಟ್ಟು ನೀವು ತಲೆ ಸ್ನಾನ ಮಾಡಬೇಕು. ಆ ರಸನಷ್ಟೇ, ಕರಿಬೇವಿನ ಮತ್ತು ಈರುಳ್ಳಿ ಎರಡರದ್ದು ಮಿಕ್ಸಿ ಮಾಡಿ ಆ ರಸನ ನೀವು ತಲೆಗೆ ಹಚ್ಕೊಂಡು ಒಂದು 4 ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡೋದ್ರಿಂದನೂ ಸಹ
ಕೂದಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಇದನ್ನು ನೀವು ವೀಕ್ಲಿ 1 ಸಾರಿ ಅಥವಾ ವೀಕ್ಲಿ 2 ಸಾರಿ ಈ ಥರ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ನೀವು ಮಾಡ್ಕೊಬೋದು. ಈ ಮೆಡಿಷನ್ ಬೇಕಾದ್ರೂ ನೀವು ಮಾಡ್ಕೊಬೋದು. ಥರ್ಡ್ ಒನ್ ಬಂದುಬಿಟ್ಟು ಎಣ್ಣೆ. ಥರ್ಡ್ ಒನ್ನಿಗೂ ಅಷ್ಟೇ 1 ಬೌಲಷ್ಟು ನೀವು ಎಣ್ಣೆನ ತೊಗೊಬೇಕು. ಕೊಬ್ಬರಿ ಎಣ್ಣೆ ಪ್ಯಾರಾಚೂಟಾರು ತೊಗೊಳ್ಳಿ, ಅಥವಾ ಅಂದರೆ ನಾನು ಫಸ್ಟ್ ಹೇಳಿದಂಗೆ ಮನೆಯಲ್ಲಿ ಮಾಡಿಸಿದ್ರೆ ಆ ಎಣ್ಣೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬೋದು. 1 ಬೌಲಷ್ಟು ಎಣ್ಣೆನ ತೊಗೊಂಡ್ಬಿಟ್ಟು 2 ದಾಸವಾಳದ ಹೂವು. ನೀವು ದಾಸವಾಳದ ಹೂವಲ್ಲಿ ತುಂಬಾ ಒಳ್ಳೆಯ ಔಷಧಿ ಗುಣಗಳಿದೆ. ಇದು ಕೂದಲಿಗಂತೂ ತುಂಬಾ ಒಳ್ಳೆಯದು. 2 ದಾಸವಾಳದ ಹೂವು, ನೆಕ್ಸ್ಟ್ ದಾಸವಾಳದ ಎಲೆ ಒಂದು 7 ರಿಂದ 8 ದಾಸವಾಳದ ಎಲೆನ ತೊಗೊಂಡ್ಬಿಟ್ಟು ಒಂದು ಅರ್ಧ ನೀರುಳ್ಳಿನ ತೊಗೊಬೇಕು. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ಅಲೋವೆರಾ ಜೆಲ್ಲು 2 ಸ್ಪೂನಷ್ಟು ನೀವು ಅಲೋವೆರಾ ಜೆಲ್ಲು ಮತ್ತು 2 ಸ್ಪೂನಷ್ಟು ಮೆಂತೆ. ಇದಿಷ್ಟು ನೀವು ಕೊಬ್ಬರಿ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಬೇಕು. ಇದನ್ನು ಅಷ್ಟೇ ಒಂದು 15 ಮಿನಿಟ್ಸ್ ಇದು ಚೆನ್ನಾಗಿ ಕುದಿಬೇಕು. ಇದಿಷ್ಟು ಚೆನ್ನಾಗಿ ಕುದ್ದಾದಮೇಲೆ ನೀವು ಇದು ತಣ್ಣಗಾದ್ಮೇಲೆ ನೀವು ಒಂದು ಬಾಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಇಟ್ಕೊಬೋದು. ಬೇಕಾದ್ರೆ ಸ್ಟಾಕ್ ಮಾಡಿ ಅದನ್ನು ನೀವು ತಲೆಗೆ ಹಚ್ಚಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು, ಇಲ್ಲಾಂದರೆ ಬೆಳಗ್ಗೆ ಹಚ್ಚಿದರೆ ಸಂಜೆ ತಲೆಸ್ನಾನ ಮಾಡೋಂಗೆ ತುಂಬ ಹೊತ್ತು ಇದ್ದರೆ ಇನ್ನೂ ಒಳ್ಳೆಯದು. ಬೆಳಗ್ಗೆ ಹಚ್ಚಿದರೆ ಸಂಜೆ ತಲೆಸ್ನಾನ ಮಾಡೋ ಥರ ಮಾಡಿಕೊಂಡು ನೀವು ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಸ್ವಲ್ಪ ಉದುರೋದು ಕಮ್ಮಿ ಆಗುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈ ರೆಮಿಡಿ ಬೇಕಾದ್ರೂ ನೀವು ಮಾಡ್ಬೋದು. ಇದು ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ಔಷಧೀಯ ಗುಣಗಳು ಜಾಸ್ತಿ ಇದೆ. ನಾನು ಇವಾಗ ಏನು ಹೇಳಿದ್ನಲ್ಲ ಅಷ್ಟು ಐಟಮಲ್ಲಿ ಔಷಧಿ ಗುಣಗಳು ತುಂಬಾ ಜಾಸ್ತಿ ಇದೆ. ಇನ್ನೊಂದು ಏನಪ್ಪ ಅಂದರೆ ಫೋರ್ತ್ ಒನ್, ಇದು ಅಂತೂ ನೀವು ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡ್ಬೋದು. ಇವಾಗ ಹೇಳೋದು ನಾನು ಕೊಬ್ಬರೆಣ್ಣೆ 1 ಬೌಲ್ ಕೊಬ್ಬರೆಣ್ಣೆ ತೊಗೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಮೆಂತೆನ ಪುಡಿ ಮಾಡಬೇಕಾದ್ರೂ ಹಾಕ್ಕೊಬೋದು. ಹಾಗೆ ಮೆಂತೆನ ಹಾಕ್ಕೊಬೋದು. 2 ಸ್ಪೂನ್ ಮೆಂತೆ, 1 ಹಿಡಿಯುವಷ್ಟು ಕರಿಬೇವು. ಇದಿಷ್ಟು 2 ಸ್ಪೂನ್ ಮೆಂತೆ, 1 ಹಿಡಿಯುವಷ್ಟು ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 15 ಮಿನಿಟ್ಸ್ ಅದು ಎಣ್ಣೆಯಲ್ಲಿ ಕುದಿಬೇಕು. ಎಲ್ಲ ಔಷಧಿ ಗುಣಗಳು ಕರಿಬೇವಲ್ಲಿರೋದು ಮತ್ತು ಮೆಂತೆ ಕಾಳಲ್ಲಿರೋ ಔಷಧಿ ಗುಣ ಎಲ್ಲ ಬಿಡೋ ಥರ ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಶೋಧಿಸಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ನೀವು ಇದನ್ನು ರೆಗ್ಯುಲರಾಗೂ ಹಚ್ಕೊಬೋದು, ಅಥವಾ ವೀಕ್ಲಿ 1-3 ಟೈಮ್ಸ್ ಆದ್ರೂ ಹಚ್ಕೊಬೋದು. ಈ ಥರ ಎಣ್ಣೆ ಮಾಡಿ ಇಟ್ಕೊಂಡು ನೀವು ಇದನ್ನು ಹಚ್ಚೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ. ಇದು ಕೂಡ ತುಂಬಾ ಒಳ್ಳೆಯದು. ಮತ್ತು ಹೇರ್ ಫಾಲ್ಸ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ. ಕೂದಲು ತುಂಬ ಉದುರ್ತಾ ಇತ್ತು ಅಂದರೆ ಇದನ್ನು ಹಚ್ಚೋದ್ರಿಂದ ನೀವು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ರೆಮಿಡಿಯಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅಥವಾ ಯಾವುದು ತುಂಬ ಒಳ್ಳೆಯದು ಅಂತ ಅನಿಸುತ್ತೋ ನಿಮಗೆ ಇದಿಷ್ಟರಲ್ಲಿ ಯಾವುದಾದ್ರು ನೀವು ಟ್ರೈ ಮಾಡಿ ನೋಡ್ಬೋದು. ಇದಿಷ್ಟು ಮಾಡೋದ್ರಿಂದನೂ ಕೂಡ ಕೂದಲು ಉದುರೋದು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೀವು ಇದನ್ನು ಒಂದು 2 ಮಂತ್ಸು ಅಥವಾ 3 ಮಂತ್ಸು ನಿಮಗೆ ಅದರಲ್ಲೇ ಅಷ್ಟು 2 ಮಂತ್ಸು ಅಥವಾ 3 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ರೆಮಿಡಿಯಲ್ಲಿ ಯಾವ್ದಾದ್ರು ರೆಮಿಡೀಸು ನೀವು ಮಾಡ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಟ್ರೈ ಮಾಡಿ ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಾನು ಹೇರ್ ಫಾಲ್ಸಿಗೆ ಕಾರಣ ಏನು ಅಂತ ಹೇಳಿದ್ದೀನಿ, ಮತ್ತು ಮನೆ ಮದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಆಯಿಲ್ನು 3-4 ತಿಳಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದ್ದರೆ, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಂಗೆ ತುಂಬಾ ಹುಮ್ಮಸ್ಸು ಬರುತ್ತೆ. ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.